ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರುನಾಡು ಟಿವಿ. ನಾನು ಸುಷ್ಮಿತಾ ನಟರಾಜ್. ಇದೀಗ ಬೆಂಗಳೂರಿನ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂತ ವಿಷಯ ಆಟೋ ಮಾಫಿಯಾ. ಇನ್ನು ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳು ಎಂದು ಲಾಯರ್ ಜಗದೀಶ್ ಗುಡುಗಿದ್ದಾರೆ. ನಮಸ್ತೆ ಕರ್ನಾಟಕ. ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತಿದೆ. ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಆರ್ಟಿಒ ಅಧಿಕಾರಿಗಳು. ಯಾಕೆ ಅಂತ ಹೇಳ್ತೀನಿ. ಅಲ್ಲ ನಾನು ಹೇಳ್ತಾ ಇದ್ದೆ, ಒಂದೇ ಪರ್ಮಿಟು ಒಂದೇ ನಂಬರ್ ಇಟ್ಕೊಂಡು 10-20 ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. KS04AA2765 ಅಲ್ಲಿ ಹಾಕಿದ್ದೀನಿ ನೋಡಿ, ನಂಬರ್ ಹಾಕಿದ್ದೀನಿ. ಒಂದೇ ನಂಬರಲ್ಲಿ 8 ಆಟೋ ಇದೆ. ಇದೇ ರೀತಿ ನಮ್ಮ ಟೀಮು ಹುಡುಕಿದೆ. ಒಂದೊಂದು ನಂಬರಲ್ಲಿ 20 ಆಟೋ, 30 ಆಟೋ, 40 ಆಟೋ, 50 ಆಟೋವರೆಗೂ ಒಂದೇ ನಂಬರು. ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ 1,67,000 ಆಟೋ ಮಾತ್ರ. ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಟೋಗಳನ್ನು ತಿಂಗಳು ಮಾಮೂಲಿ ಇಸ್ಕೊಂಡು ಡ್ಯೂನೋ RTO ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಪ್ರತಿ ತಿಂಗಳು ಈ ಅಕ್ರಮ ಆಟೋಗಳ ಮಾಫಿಯಾಯಿಂದ ಪ್ರತಿ ಒಂದು ಆಟೋಯಿಂದ 500 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಜಸ್ಟ್ ಅಲ್ಲಿ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಇದ್ರೆ ಒಂದು ಅಕ್ರಮ ಆಟೋಗೆ ಟ್ರಾಫಿಕ್ ಮತ್ತು RTO ಭ್ರಷ್ಟ ಅಧಿಕಾರಿಗಳು ಕಲೆಕ್ಟ್ ಮಾಡೋದು ಥ್ರೂ ಇವರು ಒಂದೊಂದು ಟೀಮ್ಗಳು ಮಾಡ್ಕೊಂಡವ್ರೆ. ಆ ಟೀಮ್ಗಳ ಮುಖಾಂತರ ಟೀಮ್ಗಳಿಗೆ ಒಂದಷ್ಟು ಲೀಡರ್ಗಳವ್ರೆ. ಆ ಲೀಡರ್ಗಳ ಮುಖಾಂತರ 25 ಲಕ್ಷ ಆಟೋ, ಒಂದು ಆಟೋಯಿಂದ 500 ರೂಪಾಯಿ ಅಂತಂದರೆ 25 ಲಕ್ಷ ಆಟೋ ಅಂತಂದರೆ ಒಂದು ತಿಂಗಳಿಗೆ 125 ಕೋಟಿ ಅಕ್ರಮ ಲಂಚ ಈ ಅಕ್ರಮ ಆಟೋಗಳನ್ನು ಓಡಾಡೋಕ್ಕೆ. ಏನಕ್ಕೆ RTOಗೆ ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಈ 500 ರೂಪಾಯಿ ಯಾಕೆ ಕಲೆಕ್ಟ್ ಮಾಡ್ತಿದ್ದಾರೆ ಅಕ್ರಮವಾಗಿ ಅಂತಂದರೆ, ಇವರ ಡಾಕ್ಯುಮೆಂಟ್ಸ್ RTO ಆಗಿರ್ಬೋದು, ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ. ಇವ್ರು ಎಷ್ಟು ಆಟೋ ಬೇಕಾದ್ರೆ ಹಾಕೊಂಡು ಯಾವ ಆಟೋ ಸಿಕ್ಕರೂ ಒಂದು ಗ್ರೀನ್ ಬಣ್ಣ, ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು, ಅದಕ್ಕೊಂದು ಫೇಕ್ ನಂಬರು. ಎಲ್ಲ ಆಟೋ ಅಲ್ಲ, 1,67,000 ಆಟೋಗಳು ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಇಲ್ಲಿ ಅಕ್ರಮವಾಗಿ ಮಾಫಿಯಾ ಮಾಡಿಕೊಂಡು ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ, ಮೀಟ್ರ್ ಹಾಕದೆ, 1 ಕಿಲೋಮೀಟ್ರಿಗೆ 100 ರೂಪಾಯಿ ಕೇಳೋದು, 5 ಕಿಲೋಮೀಟ್ರಿಗೆ 500 ರೂಪಾಯಿ ಕೇಳೋದು, ಕಾಲು ಎತ್ಕೊಂಡು ಮಲ್ಕೊಳ್ಳೋದು, ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸೋದು, ಮೀಟ್ರ್ ಹಾಕ್ದಿರೋದು, ದಬ್ಬಾಳಿಕೆ ಮಾಡೋದು, ಜಾಸ್ತಿ ವಸೂಲಿ ಮಾಡೋದು, ಯಾರಾದರೂ ಹಿಂದಿನಲ್ಲಿ ಕೇಳಕ್ಕೆ ಬಂದರೆ ಕನ್ನಡ ಮಾಡುತ್ತೋ ಹೊಡೆಯೋದು. ಇಷ್ಟು ದೊಡ್ಡ ಮಾಫಿಯಾಗೆ RTO ಮತ್ತು ಪೊಲೀಸವರೇ ಕಾರಣ. ಭ್ರಷ್ಟ. ಹೌದು, ಯಾಕೆ ಅಂದ್ರೆ ಒಂದು ಪರ್ಮಿಟ್ ಒಂದು ನಂಬರ್ ಇಟ್ಕೊಂಡು 8ರಿಂದ 10 ಆಟೋಗಳು ಓಡ್ತಾ ಇದಾವೆ. KS04AA2765 ನಂಬರ್ನ 8 ಆಟೋಗಳು ಇದಕ್ಕೆ ಎಕ್ಸಾಂಪಲ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರೀಕರಣ ಸಹ ನಮ್ಮ ಬಳಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪರ್ಮಿಟ್ ಇರೋದು ಕೇವಲ 1,67,000 ಆಟೋಗಳಿಗೆ ಮಾತ್ರ. ಆದ್ರೆ ಬೆಂಗಳೂರಲ್ಲಿ ಅನಾಧಿಕೃತವಾಗಿ 25 ಲಕ್ಷಕ್ಕೂ ಅಧಿಕ ಆಟೋಗಳು ಓಡ್ತಾ ಇದ್ದಾವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಮಾಹಿತಿ ಸಹ ಲಭ್ಯವಾಗಿದೆ. ಇನ್ನು ಅನಾಧಿಕೃತವಾಗಿ ಚಲಾವಣೆಗೆ ಬಂದಿರುವಂತಹ ಒಂದೊಂದು ಆಟೋಗಳಿಗೆ 500 ರೂಪಾಯಿಗಳಂತೆ ಫಿಕ್ಸ್ ಮಾಡಿಕೊಂಡಿರುವಂತಹ RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸರು ಒಂದು ಆಟೋಗೆ 500 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ 25 ಲಕ್ಷ ಆಟೋಗೆ ಸರಿಸುಮಾರು 12 ಕೋಟಿ. ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ರೀತಿಯ ತೊಂದರೆಗಳು ಸಹ ಆಗ್ತಾ ಇವೆ. ಅದರ ಮಧ್ಯ ಪರ್ಮಿಟ್ ಇಲ್ಲದೆ ಆಟೋ ಓಡಿಸ್ತಾ ಇರುವಂತಹ ಚಾಲಕರಿಂದ ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆದ್ರೆ ಅಥವಾ ಅನಾಹುತ ಆದ್ರೆ ಯಾರು ಹೊಣೆ? ಸಾರ್ವಜನಿಕರಿಗೆ ಏನಾದ್ರೂ ಅನಾಹುತ ಆದ್ರೆ ಆಟೋ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸರು ಹೊಣೆ ತಗೊಳ್ತೀರಾ? ಇಲ್ಲ ಅಲ್ವಾ? ಮತ್ತೆ ಯಾಕೆ ಈ ರೀತಿಯ ಪರ್ಮಿಷನ್ ಇಲ್ಲದೆ ಪರ್ಮಿಟ್ ತಗೊಳ್ದೇ ಇರುವಂತ ಆಟೋಗಳನ್ನ ರಸ್ತೆಗೆ ಬಿಡ್ತಾ ಇದ್ದೀರಾ? ಇದರಿಂದ ನಿಮ್ಗೇನಾದ್ರೂ ಉಪಯೋಗ ಇದೆಯಾ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಪೀಸ್ ಆಟೋ ರಾಜ್ಯಾಧ್ಯಕ್ಷರಾದಂತ ರಘು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಇದೀಗ ಬೆಂಗಳೂರಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ವಿಷಯ ಅಂದ್ರೆ ಆಟೋ ಮಾಫಿಯಾ. ಇನ್ನು ಬೆಂಗಳೂರಲ್ಲಿ ಒಂದು ಪರ್ಮಿಟ್ ಒಂದು ನಂಬರ್ ಅಂತ ಇಟ್ಕೊಂಡು 8ರಿಂದ 10 ಆಟೋಗಳನ್ನ ಓಡಿಸ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದ್ರ ಕುರಿತು ನೀವು ಏನಂತ ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಮೇಡಮ್, ಇದು ಒಂದು ಸುಳ್ಳು ಸುದ್ದಿ ಅಂತ ಹೇಳ್ತೀವಿ. ಬೆಂಗಳೂರು 60-70 ವರ್ಷಗಳಿಂದ ಆಟೋ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಆಟೋ ಚಾಲನೆ ಮಾಡ್ಕೊಂಡು ಬರ್ತಾ ಇದಾರೆ. ಇಲ್ಲಿ ಏನೋ ಒಂದು ಬೆಂಗಳೂರು ನಮ್ಮ ಮಾಹಿತಿ ಪ್ರಕಾರ ಒಂದು 10,000ಕ್ಕೆ ಪರ್ಮಿಟ್ ಇಲ್ದಲೇ ಇರ್ಬೋದು. ಆದ್ರೆ
ಯಾರು ಒಂದು ಪರ್ಮಿಟ್ ಇಟ್ಕೊಂಡು 10 ಗಾಡಿ ಓಡಿಸೋದಕ್ಕೆ ಚಾನ್ಸ್ ಇಲ್ಲ, ಅವಕಾಶನೂ ಸಹ ಇಲ್ಲ ಅದು. ಸರ್ ಅದು ಯಾವ ತರ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ನಂಬರ್ ಇಟ್ಕೊಂಡು ಒಂದು 7 ರಿಂದ 8 ಆಟೋ, ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಮೇಡಮ್ ಅದು ಫೇಕ್ ನ್ಯೂಸ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದ್ರ ಮೇಲೆ ತನಿಖೆ ಆದ್ರೂ ಸಹ ನಾವು ನಮ್ಮ ಸಂಘಟನೆ ನಾವು ಇಷ್ಟು ವರ್ಷ ಆಟೋ ಚಾಲಕರಾಗಿ ಒಂದು ಸಂಘಟನೆ ಕಟ್ಕೊಂಡಿರೋದ್ರಿಂದ ಹೇಳ್ತಾ ಇರೋದು. ಆ ರೀತಿ ಆಗ್ಲಿಕ್ಕೆ ಯಾವುದೇ ನಮ್ಮ ಗಮನಕ್ಕೂ ಇಲ್ಲ. ಅದು ಏನಾಗ್ತಾ ಇತ್ತು, ಈ ಫೈನಾನ್ಸ್ ಅವ್ರಿಗೆ ಹೆದರ್ಕೊಂಡು ಬೇರೆ ಯಾರಾದ್ರೂ ಬೇಕಾದ್ರೆ ನಂಬರ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಸ್ವಲ್ಪ ಜನ ಓಡಿಸಿದ್ರು. ಈಗ ಅದು HSRP ನಂಬರ್ ಪ್ಲೇಟ್ ಬಂದ್ಮೇಲೆ ಆ ಅವಕಾಶನೂ ಇಲ್ಲ ಇವಾಗ. ಮುಂಚೆ ನಂಬರ್ ಚೇಂಜ್ ಮಾಡ್ಕೊಂಡು ಓಡಿಸ್ಕೊತಾ ಇದ್ರು ಅಷ್ಟೇ ಹೆದರ್ಕೊಂಡು. ಆದ್ರೆ ಯಾವುದೇ ಕಾರಣಕ್ಕೂ ಇವರು ಈಗ ವಕೀಲರು ಜಗದೀಶ್ ಅವ್ರು ಹೇಳ್ತಾರೋ ಮಾತಿದು, ಈ ರೀತಿ ಒಂದು ಗಾಡಿಲಿ 8 ಇದೆ ಅಂತೇಳಿ ಅವ್ರೊಂದು ಯಾವ್ದೋ ಒಂದು ಪೇಪರ್ ಅಲ್ಲಿ ಕಲರ್ ಪ್ರಿಂಟ್ ತಗೊಂಡು ಹೇಳಿದ್ದಾರೆ. ನಾನು ಅವ್ರಿಗೆ ಬಹಿರಂಗವಾಗಿ ಹೇಳಿದ್ದೇನೆ, ಮಾತು ಸಹ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಈ ರೀತಿ ಆಟೋ ಚಾಲಕ ಯಾವ್ದು ಸಮಸ್ಯೆನೇ ಇಲ್ಲ. ಇದು ಒಂದು ಗಾಡಿಯಲ್ಲಿ 7 ಗಾಡಿ ಓಡೋದು ಇದೆಲ್ಲ ಒಂದು ಹೆಂಗಂದ್ರೆ ಕಟ್ಟುಕತೆ ತರ ಕಟ್ಟಿ, ಈಗೇನಾಗಿದೆ ಬೈಕ್ ಟ್ಯಾಕ್ಸಿ ಯಾವಾಗ ಸ್ಟಾಪ್ ಆಯ್ತು ಅವಾಗ ಎಲ್ಲ ಒಂದು ಈ ಮಾಫಿಯಾ ಶುರುವಾಗಿದೆ. ಬೈಕ್ ಟ್ಯಾಕ್ಸಿ ಮಾಫಿಯಾ ಆಟೋ ಚಾಲಕರನ್ನ ಏನಾದ್ರೂ ಮಾಡಿ ಕೆಟ್ಟೆಷ್ಟು ತಗೊಂಡ್ ಬಂದು ಒಂದು ಬೈಕ್ ಟ್ಯಾಕ್ಸಿನ ಮತ್ತೆ ತರುವಂತ ಕೆಲಸ ಒಂದು ದೊಡ್ಡ ಮಟ್ಟದಲ್ಲಿ ಈ ಮಾಫಿಯಾ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಅವ್ರದ್ದು. ಅವರು ಈ ರೀತಿ ವಕೀಲರಿಗೆ ಇರ್ಕೊಂಡು ಈ ತರ 1 ಗಾಡಿ 8 ಗಾಡಿ ಓಡ್ತಾ ಇದೆ. ಮೇಡಮ್ ನಾವು ಬಹಿರಂಗವಾಗಿ ಸಾರಿಗೆ ಇಲಾಖೆಗೆ ಮತ್ತೆ ಸಂಚಾರಿ ಪೊಲೀಸರಿಗೆ ನಾವೇ ಹೋಗಿ ಸಂಘಟನೆಯವರೇನೆ ಹೋಗಿ ಮನವಿ ಮಾಡಿದೀವಿ. ಯಾವ್ಯಾವ ಗಾಡಿಲಿ ಎಷ್ಟು ಕೇಳ್ತಾರೆ, 10 ರೂಪಾಯಿ ಕೇಳ್ತಾರೆ, 50 ಕೇಳ್ತಾರೆ ಅಂತೆಲ್ಲ ಹಿಡಿದು ದಂಡ ಹಾಕಿ ಅಂತ ಹೇಳಿದೀವಿ. ಇದು ಏನು ನೀವ್ ಹೇಳ್ತಾ ಇರೋದು, 1 ನಂಬರ್ ಇಂದ 8 ಗಾಡಿ ಹೋಗ್ತಾ ಇದೆ, ಇದು ಸುಳ್ಳು. ಇದು ಆ ರೀತಿ ಏನಾದ್ರು ಆಗಿದ್ರೆ ನಾವೇ ಬೇಕಾದ್ರೆ ಖುದ್ದಾಗಿ ಪೊಲೀಸ್ ಇಲಾಖೆಗೆ, RTO ಇಲಾಖೆಗೆ ಯಾರು ಅಂತ ಮಾಡಿದಾನೆ 1 ನಂಬರ್ ಇಟ್ಕೊಂಡು ಅವ್ರನ್ನ ಜೈಲಿಗೆ ಹಾಕ್ಸೋ ಕೆಲಸ ನಾವು ಸಂಘಟನೆಯವರೇ ಮಾಡ್ತೀವಿ. ಆದ್ರೆ ಇದೀಗ ಇದಕ್ಕೆ ಸಾರಿಗೆ ಸಚಿವರು ಕೂಡ ಕ್ರಮ ತಗೊಂಡಿದ್ದಾರೆ, ಅವ್ರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ಕೇನಂತ ಹೇಳ್ತೀರಾ? ಮತ್ತೆ ನಮ್ಮ ಹತ್ರ ಆಲ್ರೆಡಿ ಪ್ರೂಫ್ ಇದೆ, 1 ನಂಬರ್ ಅಲ್ಲಿರೋ 8 ಆಟೋಗಳದ್ದು ಪ್ರೂಫ್ ಇದೆ ನಮ್ಮ ಹತ್ರ. ಮೇಡಮ್ ನಾನು ಹೇಳ್ತಾ ಇದ್ದೀನಲ್ವಾ, ಇದು ಪ್ರೂಫ್ ನ ಬಹಿರಂಗ ಪಡಿಸಿ ಯಾರ ಹೆಸರಲ್ಲಿದೆ ಗಾಡಿ, ಎಲ್ಲಿದೆ. ಈ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಆಗಲ್ವಲ್ಲ, ಆಟೋ ರಿಕ್ಷಾಗಳು ಬೆಂಗಳೂರಲ್ಲೇ ಇರ್ಬೇಕು. ಮತ್ತು ಸಾರಿಗೆ ಸಚಿವರಿಗೆ ಏನಾಗಿತ್ತು, ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ ಆಟೋ ಚಾಲಕರು ನಾವು ಪಾಯಿಂಟ್ ಗಳ ಹೇಳಿದ್ವಿ. ಇಂಥ ಕಡೆ ಪಾಯಿಂಟ್ ಅಲ್ಲಿ ಏನಾಗಿದೆ, ಬೆಳಗ್ಗೆ ಬಂದ್ರೆ 100 ರೂಪಾಯಿ ಜಾಗಕ್ಕೆ 300 ರೂಪಾಯಿ ತಗೋತಾರೆ ಆಟೋ ಚಾಲಕರು. ಹೌದು, ಕೆಲವರು ಅಂತವ್ರನ್ನ ಹಿಡಿದು ದಂಡ ಹಾಕ್ಲೇಬೇಕು ಅಂತೇಳಿ ನಾವೇ ಸಚಿವರಿಗೆ, ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಆಯ್ತು ದಂಡ ಹಾಕ್ಸೋಣ ಅಂತೇಳಿ ಇವಾಗ ಏನಾಗಿದೆ, ಯಾರ್ಯಾರು ಯೂನಿಫಾರ್ಮ್ ಹಾಕಲ್ಲ, ಯಾರು ಪ್ರಯಾಣಿಕರ ಕಡೆ ಹೋಗಲ್ಲ, ಮತ್ತೆ ಯಾರು ಎಕ್ಸ್ಟ್ರಾ ಕೇಳ್ತಾರೆ ಇಂಥವ್ರನ್ನ ಗೊತ್ತು ಮಾಡಿ ಅವ್ರೇನಾದ್ರು ಎಕ್ಸ್ಟ್ರಾ ಕೇಳಿದ್ದಾದ್ರೆ ಪರ್ಮಿಟ್ ರದ್ದು ಮಾಡಿ ಅಂತ ಹೇಳಿದ್ದಾರೆ. ಇದು ವಾಸ್ತವ. ನಾನು ಎಲ್ಲಾ ಮಾಧ್ಯಮದಲ್ಲೂ ಕೇಳ್ಕೊಳೋದು, ಆಟೋ ಚಾಲಕರ ಜೊತೆ ಎಲ್ಲರೂ ನಿಲ್ಬೇಕು. ಯಾಕಂದ್ರೆ 70 ವರ್ಷದಿಂದ ನಾಡು ನುಡಿ, ನೀರಿನ ವಿಚಾರ ಆಗಿರ್ಬೋದು, ಭಾಷಾ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಬಂದ್ರೆ ಆಟೋ ಚಾಲಕರೇ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗೋದು. ಸರ್ ಖಂಡಿತವಾಗ್ಲಿ ನಮ್ಮ ಮಾಧ್ಯಮ ನಿಮ್ಮ ಆಟೋ ಚಾಲಕರಿಂದ ನಿಂತ್ಕೊಳ್ಳುತ್ತೆ. ಆದ್ರೆ ಯಾವುದೇ ರೀತಿ ಪರ್ಮಿಟ್ ಅಥವಾ ನಂಬರ್ನ ಇಟ್ಕೊಂಡು ಈ ತರ ಒಂದೇ ನಂಬರ್ ಇಂದ 8-10 ಆಟೋಗಳನ್ನ ಓಡಿಸೋದ್ರಿಂದ ಸಾಕಷ್ಟು ಅನಾಹುತ ಆಗೋ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಸಾರ್ವಜನಿಕರು ತುಂಬಾ ನಂಬೋದು ಆಟೋ ಚಾಲಕರನ್ನ. ಯಾಕೆಂದ್ರೆ ಎಲ್ಲೇ ಒಂದ್ ಕಡೆ ಹೋಗ್ಬೇಕು, ಎಲ್ಲೇ ಒಂದ್ ಕಡೆ ಬರ್ಬೇಕು ಅಂದ್ರೆ ಆಟೋ ಚಾಲಕರನ್ನ ನಂಬ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ವಿಚಾರದಲ್ಲಿ ನಾವು ಲಾಸ್ಟ್ ಟೈಮ್ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಒಂದು ಯೂನಿಕ್ ನಂಬರ್ ನ ಕೊಡಿ, ಗಾಡಿ ಯಾವ್ದು FC ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ, ಆ ಗಾಡಿಗೆ ಯೂನಿಕ್ ನಂಬರ್ ನ ಕೊಡಿ ಅಂತೇಳಿ ಕಳೆದ ಈಗ ಲಾಸ್ಟ್ ಟೈಮ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರು ಟ್ರಾಫಿಕ್ ಅಡಿಷನಲ್ ಕಮಿಷನರ್ ಆಗಿದ್ರು. ಅವಾಗ ನಾವೇ ಹೋಗಿ ಮನವಿ ಕೊಟ್ಟು ಶುರು ಮಾಡಿದ್ವಿ. ಇಲ್ಲಿ ಏನಾಗಿದೆ, ಈ ಪೊಲೀಸ್ನವರು ಯಾವುದೇ ಜವಾಬ್ದಾರಿ ತಗೊಳ್ಲಿಕ್ಕೆ ಮುಂದೆ ಬರಲ್ಲ. ಏನಾಗಿದೆ, ಇದು ಆಟೋ ಚಾಲಕರನ್ನ ಕಂಟ್ರೋಲ್ ಅಂತ ಇರ್ಬೇಕು. ಯಾರಿಂದ ಇರ್ಬೇಕು ಮೇಡಮ್? ಈಗ ಪೊಲೀಸ್ ಇಲಾಖೆನೆ ಮುಂದೆ ಬರ್ಬೇಕು. ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ, ಏನಾಗಿದೆ, ಸುಮಾರು ಪಾಯಿಂಟ್ ನಲ್ಲಿ ಪೊಲೀಸ್ ಅವರು ಮತ್ತೆ ಆಟೋ ಚಾಲಕರು ಸೇರ್ಕೊಂಡು ಕಳ್ಳ ಪೊಲೀಸ್ ಆಟ ಆಡ್ತಾರೆ. ಸುಮಾರು ಕಡೆ ಆಟೋ ಚಾಲಕರಿಗೆ ಕುಮ್ಮಕ್ ಕೊಡದೆ ಪೊಲೀಸ್ ಇಲಾಖೆಯವರು. ಈಗ ನಾವು ಕಳೆದ ಬಾರಿ ಮಡಿವಾಳದಲ್ಲಿ ಒಂದು ಇದಕ್ಕೆ ಹೇಳಿದ್ವಿ, ಬಸ್ ಇಂದ ಇಳಿದು ಬಂದವ್ರಿಗೆ ಒಂದು ಪ್ರೀಪೇಡ್ ಸ್ಟಾಂಡ್ ಕೊಡಿ ಆಟೋಗಳಿಗೆ, ಅಲ್ಲಿ ಫಿಕ್ಸ್ ಆಗಿದಾರ ಅಂತ. ಸರ್ಕಾರ ಮಾಡ್ತು, ಮತ್ತೆ ಅದು ಏನಾಯ್ತು, ಮತ್ತೆ ಬಂದ್ ಮಾಡ್ತು ಅಲ್ಲಿ.
ಮೆಜೆಸ್ಟಿಕ್ ಅಲ್ಲಿ ಈಗಲೂ ಸಹ ಫ್ರಂಟ್ ಅಲ್ಲಿ ಮಾತ್ರ ನಿಮ್ಗೆ ಪ್ರಿಪೇರ್ಡ್ ಇದೆ. ಅಲ್ಲಿ ಹೋದ ತಕ್ಷಣ ನೀವೇನು ಕೇಳಂಗೆ ಇಲ್ಲ, ಏರಿಯಾ ಹೊಡೆದ್ರೆ ಸ್ಲಿಪ್ ಕೊಡ್ತಾರೆ. ನಾವು ಒಂದ್ ಮನೆಗೆ ಹೋದ್ಮೇಲೆ ಕಷ್ಟ ಆಟೋ ಜಾರಿ ಕೊಡ್ಬೋದು. ಅವಾಗ ಇದೇ ಬರಲ್ಲ. ಅದೇ ಮೆಜೆಸ್ಟಿಕ್ ಹಿಂಭಾಗದಲ್ಲಿ ಪ್ರಿಪೇರ್ಡ್ ಇದ್ದಿದ್ದನ್ನ ಕ್ಲೋಸ್ ಮಾಡಿದ್ದಾರೆ. ಇದು ಒಂದು ದಿನದ ಪ್ರೊಸೆಸ್ ಅಲ್ಲ ಮೇಡಮ್. ಈಗ ನಿರಂತರವಾಗಿ ನಾವು ಸಹ ಅನುಚೇತನ್ ಅವ್ರಿಗೆ ಹೋಗಿ ಮನವಿ ಮಾಡಿದೀವಿ. ಯಾರು ಈ ರೀತಿ ಕೆಟ್ಟ ಆಟೋ ಚಾಲಕರಿದ್ದಾರೆ, ಯಾರು ನೀವ್ ಹೇಳ್ದಂಗೆ ಏನು ನಂಬರ್ ಪ್ಲೇಟ್ ಹಾಕೊಂಡು ಈ ತರ ಎಲ್ಲ ಮೋಸ ಮಾಡ್ತಾ ಇದಾರೆ, ಇಂಥವ್ರನ್ನೆಲ್ಲ ದಯವಿಟ್ಟು ನಮ್ಗೆ ಮಾಹಿತಿ ಕೊಡಿ. ಬೆಂಗಳೂರಿನಲ್ಲಿ ಅಡ್ರೆಸ್ ಎಲ್ಲ ಸಿಗುತ್ತೆ, ಪರಿವಾರ ನಾವು ತಗೊಂಡು ಅವ್ರ ಅಡ್ರೆಸ್ ಎಲ್ಲ ತಗೋಬಹುದು. ತಗೊಂಡು ಅವ್ರ ಮನೆ ವೆರಿಫೈ ಮಾಡಿ ಆ ತರ ಏನಾದ್ರು ನಮ್ಮ ಆಟೋ ಚಾಲಕರು ಏನಾದ್ರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲು ಸರ್. ಸರ್, ಇಷ್ಟೊತ್ತವರೆಗೂ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಕೇಳಿದ್ರಲ್ವಾ ವೀಕ್ಷಕರೇ, ಇನ್ನು ಇದು ರಘು ಅವ್ರ ಮಾತು. ಅವ್ರ ಪ್ರಕಾರ ಯಾವುದೇ ರೀತಿ ಒಂದೇ ಪರ್ಮಿಟ್ ಇಟ್ಕೊಂಡು ಸಾಕಷ್ಟು ಆಟೋ ನಡೀತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಇದು ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಮನಕ್ಕೆ ಬಂದ್ರೆ ಅವರೇ ಕ್ರಮ ಕೈಗೊಳ್ತೀನಿ ಅಂತ ಸಹ ಹೇಳ್ತಾ ಇದ್ದಾರೆ. ಇನ್ನು ಇದೀಗ ಆಟೋ ಮಾಫಿಯಾದ ಬಗ್ಗೆ ಮಾಹಿತಿ ನೀಡಿ ಹೇಳಿಕೆ ನೀಡಿರುವಂತಹ ಲಾಯರ್ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ನೀವು ಇದೀಗ ಹೇಳ್ತಾ ಇದ್ದೀರಾ, ಒಂದೇ ಪರ್ಮಿಟ್ ಇಟ್ಕೊಂಡು ಒಂದೇ ನಂಬರ್ ಅಲ್ಲಿ ಸಾಕಷ್ಟು ಆಟೋ ಓಡಿಸ್ತಾ ಇದ್ದಾರೆ, ಮತ್ತೆ ಅದರಿಂದ ಅನ್ಯಾಯ ಆಗ್ತಾ ಇದೆ, ಮಾಫಿಯಾ ನಡೀತಾ ಇದೆ, RTO ಅಧಿಕಾರಿಗಳಾಗಿರ್ಬೋದು, ಟ್ರಾಫಿಕ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಮಾಫಿಯಾ ನಡೆಸ್ತಾ ಇದ್ದಾರೆ, ಲಂಚ ತಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾಹಿತಿ ಏನಿದೆ ಸರ್? ಈ ಪರ್ಮಿಟ್ ನೋಡಿ, ಯಾವುದೇ ಆಟೋ ಓಡಿಸ್ಬೇಕಾದ್ರೆ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ಫಿಟ್ನೆಸ್ ಸರ್ಟಿಫಿಕೇಟ್ ಜೊತೆನಲ್ಲಿ ಪರ್ಮಿಟ್ ತುಂಬಾ ಇಂಪಾರ್ಟೆಂಟ್. ಪರ್ಮಿಟ್ ಅನ್ನ RTO ಅಧಿಕಾರಿಗಳು ಕೊಡ್ತಾರೆ, RTO ಇಲಾಖೆ ಕೊಡ್ತಾರೆ. ಬೆಂಗಳೂರಲ್ಲಿ ಕೇವಲ 1,67,000 ಆಟೋ ಪರ್ಮಿಟ್ ಇದೆ. ಆ 1,67,062 ಆಟೋಗಳಿಗೆ ಪರ್ಮಿಟ್ ಮಾತ್ರ ಇದೆ. ಬೆಂಗಳೂರಲ್ಲಿ ಸುಮಾರು ಒಂದು 15-20 ಲಕ್ಷ ಆಟೋಗಳು ಓಡಾಡ್ತಾ ಇದೆ. ಅದರಲ್ಲಿ ಇವತ್ತು ಗೊತ್ತಾಗಿದೆ, ಇವತ್ತು ಒಂದು ಎಕ್ಸ್ಪೋಸ್ ಮಾಡಿದೀವಿ. ಒಂದೇ ನಂಬರ್ ಇಟ್ಕೊಂಡು KA04AA ಒಂದೇ ನಂಬರ್ 8 ಆಟೋ ಇಟ್ಕೊಂಡು ಓಡಾಡ್ತಾ ಇದೆ. ಇದೊಂದು ಸ್ಯಾಂಪಲ್ ಅಷ್ಟೇ. ಬೆಂಗಳೂರಲ್ಲಿ ಒಂದು ಬರೀ ಪರ್ಮಿಟ್ ಅಂತಲ್ಲ, DL ಸಹ ಇಲ್ಲಂತೆ. 5-6 ಲಕ್ಷ. ಈಗ ಒಬ್ರು ಸ್ವತಃ ಸೀನಿಯರ್ ಆಟೋ ಡ್ರೈವರು ವಾಯ್ಸ್ ಅನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಸರ್, 5-6 ಲಕ್ಷ ವಿತೌಟ್ DL ಓಡಾಡಿಸ್ತಾ ಇದ್ದಾರೆ. ತಿಂಗಳು ಯೂನಿಯನ್ ಅವರು, ಈ ಆಟೋ ಯೂನಿಯನ್ ಏನಿದೆ, ಅವರುಗಳು ತಿಂಗಳು ಮಾಮೂಲಿಯನ್ನ RTO ಮತ್ತೆ ಇವ್ರಿಗೆಲ್ಲ ಫಿಕ್ಸ್ ಆಗಿದ್ದಾರೆ. ಫಿಕ್ಸ್ ಆಗಿ ಈ ದುಡ್ಡು ಅಕ್ರಮವನ್ನ ನಡೆಸ್ತಾ ಇದ್ದಾರೆ, ನೀವು ಮಾಡಿದ್ರೆ ಕರೆಕ್ಟ್ ಅಂತ ಅವರು ಜಸ್ಟ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಎಲ್ಲ ಹಾಕಿದೆ. ದೊಡ್ಡ ಮಾಫಿಯಾ ಆಪರೇಟ್ ಆಗ್ತಾ ಇದೆ. ದಾಖಲೆ ಇಲ್ಲದಂತೆ ಓಡಿಸ್ತಾ ಇರುವಂತ ಒಂದು ಆಟೋಗಳ, ಅಕ್ರಮ ಆಟೋಗಳ ಒಂದು ಮಾಫಿಯಾನೇ ವರ್ಕೌಟ್ ಆಗ್ತಾ ಇದೆ. ನೆನ್ನೆ ಓದ್ತಾ ಇರೋದು, ಐ ಥಿಂಕ್ ಲಾಸ್ಟ್ 7-8 ಇಯರ್ಸ್ ಇದು ತುಂಬಾ ದೊಡ್ಡ ಮಟ್ಟದ ಎಸ್ಟಾಬ್ಲಿಷ್ ಆಗಿದೆ. ಐ ಥಿಂಕ್ ಭ್ರಷ್ಟ RTO ಅಧಿಕಾರಿಗಳು, ಭ್ರಷ್ಟ ಟ್ರಾಫಿಕ್ ಅವರು, ಮತ್ತೆ ಈ ಆಟೋಗಳ ಒಂದು ಏನಿದೆ ಯೂನಿಯನ್ಸ್ ಅಂತ ಏನಿದೆ ಅವರು, ಮತ್ತೆ ಸ್ಟೇಟುಗಳು, ಮತ್ತೆ ಈ ಆಟೋಗಳಿಗೆಲ್ಲ ಫಂಡಿಂಗ್ ಆಗ್ತಾ ಇರೋದು ಸ್ಟೇಟುಗಳಿಂದ. ಸೊ ಅವರು ಸಹ ಇವರೇ ಹೇಳ್ಕೊಂತಾರೆ, ಬ್ಯಾಂಕ್ ಅಲ್ಲಿ ಯಾರೋ ಇವರು ಲೋನ್ ಹಾಕ್ಸ್ಕೊಳ್ಳೋದಿಲ್ಲ. ಸ್ಟೇಟ್ ಫೈನಾನ್ಸ್ ಅಂತ ಇದೊಂದು ರೀತಿ ಬ್ಲಾಕ್ ಮನಿ ಫೈನಾನ್ಸಿಂಗ್ ಇದ್ದಂಗೆ. ಅವಲ ಫಂಡಿಂಗ್ ಅನ್ನ ಸ್ಟೇಟುಗಳು ಮಾಡ್ತಾರೆ. ಸೊ ಹಂಗಾಗಿ ಇದು ಒಂದು ದೊಡ್ಡ ಅಕ್ರಮದ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸರ್, ಇನ್ನು ಇವಾಗ ರಘು ಅಂತ ರಾಜ್ಯಾಧ್ಯಕ್ಷರನ್ನ ಕೇಳಿದ್ರೆ ಅವರು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಈ ತರ ಯಾವುದೇ ರೀತಿ ನಡೀತಾ ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನಂತ ಹೇಳ್ತೀರಾ? ನಾವು ಬರೀ ಬಾಯಿ ಮಾತಾಡಿಲ್ಲ, ಫೋಟೋ ಸಮೇತ ಕೊಟ್ಟಿದ್ವಿ ನೋಡಿ. ಇದು ವಿ ಆರ್ ಆಲ್ಸೋ ಡೂಯಿಂಗ್ ಒಂದು ರಿಸರ್ಚ್ ಅನ್ನ ಮಾಡಿ ಔಟ್ಕಮ್ ಅನ್ನ ತಗೊಂಬಂದು ತೋರಿಸ್ತಾ ಇರೋದು. ಆ ರೀತಿ ಇಲ್ಲ ಅಂತಂದ್ರೆ 1,67,000 ಪರ್ಮಿಟ್ ಅಂತ ಪರ್ಮಿಟ್ ಕೊಟ್ಟಿರೋದು ಅಂತ RTOನೇ ದಾಖಲೆ ಕೊಟ್ಟಿದೆ ನಮ್ಮ ಹತ್ರ. ಮಾಧ್ಯಮದ ಜೊತೆ ಶೇರ್ ಮಾಡಿದ್ದೀನಿ. ಹೌದು, 10-15 ಲಕ್ಷ ಆಟೋ ಹೇಗೆ ಓಡ್ತಾ ಇದೆ ಮೇಡಮ್. ಆಮೇಲೆ ಒಂದು 5 ಲಕ್ಷಕ್ಕೂ ಹೆಚ್ಚು DL ಇಲ್ಲದೆ ಓಡಿಸ್ತಾ ಇದಾರಂತೆ. ಆಮೇಲೆ ಮಾಫಿಯಾ. ಆಮೇಲೆ ಇನ್ನೊಂದು ದೊಡ್ಡ ಆರೋಪ ಏನು ಅಂತಂದ್ರೆ, RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಅಧಿಕಾರಿಗಳ ಮೇಲೆ ಈ ಅಕ್ರಮ ಆಟೋಗಳಿಂದ ತಿಂಗಳಿಗೆ 500 ರೂಪಾಯಿ ಈ ಒಂದು ಐ ಥಿಂಕ್ ಯೂನಿಯನ್ಸ್ ಏನಂತ ಮಾಡ್ಕೊಂಡಿದ್ದಾರೆ, ಅವ್ರ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಒಂದು ಆಟೋ, ಅಕ್ರಮ ಆಟೋಗೆ 500 ರೂಪಾಯಿ ಅಂದ್ರೆ 20 ಲಕ್ಷ ಇರ್ಬೋದು ಅಂತ ಒಂದು ಸರ್ವೆ ಹೇಳುತ್ತೆ. 20 ಲಕ್ಷ ಇಂಟು ತಿಂಗಳಿಗೆ 500 ರೂಪಾಯಿ ಅಂತಂದ್ರೆ 100 ಕೋಟಿ ಆಯ್ತು. ಸೊ ಅಬೌಟ್ ಒಂದು 100 ಕೋಟಿ ಹಣ
ಈ ಅಕ್ರಮ ಆಟೋ ದಂಧೆಯಿಂದ ಅಕ್ರಮವಾಗಿ ಏನೋ ಭ್ರಷ್ಟ RTO ಅಧಿಕಾರಿಗಳೇ ಟ್ರಾಫಿಕ್ ಅವ್ರಿಗೆ ಹೋಗ್ತಾ ಇದೆ. ಹಾಗಾಗಿ ಅವರು ದಾಖಲೆ ಪರಿಶೀಲನೆ ಮಾಡ್ತಲ್ಲ. ನೀವು ನೋಡಿರ್ಬೋದು, ಒಂದ್ 4-5 ವರ್ಷ ಮುಂಚೆ ಟ್ರಾಫಿಕ್ ಅವರು ಆಟೋಗಳನ್ನ ಅಡ್ಡ ಹಾಕಿ ಅಟ್ಲೀಸ್ಟ್ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಏನು ನಡೀತಾ ಇದ್ದಾಗ ಎವ್ರಿಥಿಂಗ್ ಯಾರ್ ಬೇಕಾದ್ರೆ ಆಟೋ ಓಡಿಸ್ಕೊಳ್ಬಹುದು. ಯಾರು ಯೂನಿಫಾರ್ಮ್ ಹಾಕಲ್ಲ, ಇವರು ಮೀಟರ್ ಹಾಕಲ್ಲ, ದಾಖಲೆ ಇರಲ್ಲ. ಆಮೇಲೆ ಎಷ್ಟಂದ್ರೆ ಎಷ್ಟು ಬಾಯಲ್ಲಿ 1 ಕಿಲೋಮೀಟರ್ಗೆ 100 ರೂಪಾಯಿ ಕೇಳೋದು, 4 ಕಿಲೋಮೀಟರ್ಗೆ 400 ರೂಪಾಯಿ ಕೇಳೋದು. ಈ ಅಕ್ರಮ ಏನು? ಆಮೇಲೆ ಇವ್ರು ಯೂನಿಯನ್ ಮಾಡ್ಕೊಂಡ್ಬಿಟ್ರೆ ಅಕ್ರಮ ಮಾಡಕ್ಕೆ ಯೂನಿಯನ್ಗೆ ಏನೋ ಕಾನೂನು ರೀತಿಯಲ್ಲಿ ಪವರ್ ಇದೆಯಾ? ಆಮೇಲೆ ಇವ್ರು ಯೂನಿಯನ್ ಮಾಡ್ಕೊಳ್ಳೋದು ಅವ್ರ ವೆಲ್ಫೇರ್ಗೆ ಹೊರತು ಲೂಟಿ ಮಾಡಕ್ಕೆ, ದಾಖಲೆ ಇಲ್ದ್ರೆ ಗಾಡಿ ಓಡಿಸಕ್ಕೆ, ಕನ್ನಡ ಶಾಲುನ ಇವರು ಅಕ್ರಮವಾಗಿ ಮೀಟರ್ ಹಾಕದೆ ವಸೂಲಿ ಮಾಡಕ್ಕೆ ಬಳಸ್ತಾರೆ. ಕನ್ನಡ ಅನ್ನೋದು ಅಷ್ಟು ಚೀಪ? ಸಾಧ್ಯನೇ ಇಲ್ಲ. ನಾವು ಕನ್ನಡಿಗರು ಯಾರ್ಯಾರು ಹೊರ ರಾಜ್ಯದಿಂದ ಬಂದಂತ ಗೆಸ್ಟ್ಗಳ ಬಳಿ ಮೀಟರ್ ಹಾಕದೆ 400 ರೂಪಾಯಿ 500 ರೂಪಾಯಿ ಕೇಳೋದು. ಅವ್ರೇನಾದ್ರು ಬೇರೆ ಭಾಷೆಯಲ್ಲಿ ಉತ್ತರ ಕೊಡಕ್ಕಾದ್ರೆ ಅವ್ರಿಗೆ ಹೊಡಿಯಕ್ ಹೋಗೋದು, ಕನ್ನಡದಲ್ಲಿ ಮಾತಾಡೋ ಅಂತ. ಹೊಡಿಯಕ್ ಹೋಗೋದು ಕನ್ನಡ ಅನ್ನೋದು ವಸೂಲಿ ಹಾಕಕ್ಕೆ. ಕನ್ನಡವನ್ನ ಈ ರೀತಿ ಅಕ್ರಮವಾಗಿ ಬಳಸ್ತಾ ಇರುವಂತ ಈ ಎಲ್ಲರೂ ಅಲ್ಲ, 90% ಆಟೋ ಡ್ರೈವರ್ಸ್ ಆರ್ ದ ಕ್ಯಾರೆಕ್ಟರ್ ಆಫ್ ಗೂಂಡಾಸ್. ಆ ಗೂಂಡಾಗಳ ಕ್ಯಾರೆಕ್ಟರ್. ಆಮೇಲೆ ನಾವೇ ಹೇಳ್ತಾ ಇಲ್ಲ, ಒಂದು ಗೂಗಲ್ ತೆಗೆದು ನೋಡಿಬೇಕಾದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಕಡಿಮೆ ಅಂದ್ರೆ 1,000 ವಿಡಿಯೋ ಇದೆ. ಗಲಾಟೆ ಮಾಡ್ತಾ ಇರೋದು, ಹೊಡಿತಾ ಇರೋದು, ಹಣಕ್ಕೋಸ್ಕರ ವಸೂಲಿಗೆ ನಿಂತಿರೋದು, ಗುದ್ದಕ್ ಹೋಗೋದು, ಹೊಡಿಯಕ್ ಹೋಗೋದು, ಆಂಬುಲೆನ್ಸ್ಗೆ ಇವರು ಏನೋ ದಾರಿ ಬಿಡಲ್ಲ. ಆಮೇಲೆ ಎಲ್ಲರೂ ನಿಲ್ಲಿಸ್ತಾರೆ ಕಾಲ್ ಎತ್ಕೊಂಡು. ಗಾಡಿ ಓಡಿಸ್ಬೇಕಾದ್ರೆ ಇಯರ್ಫೋನ್ ಹಾಕೊಂಡ್ರೆ ಏನೋ ಟ್ರಾಫಿಕ್ ಪೊಲೀಸರು ಪೆನಾಲ್ಟಿ ಹಾಕ್ತಾರೆ. ಧಾರಾವಾಹಿ ನೋಡ್ಸ್ಕೊಂಡು ಗಾಡಿ ಓಡಿಸ್ತಾರೆ. ಮನೆ ಬೇರೆ ಬೇರೆ ಹತ್ರ ಮಾತಾಡ್ಕೊಂಡು ಗಾಡಿ ಓಡಿಸ್ತಾರೆ. ಕೈಯಲ್ಲಿ ಸಿಗರೇಟ್ ಇರ್ತದೆ, ಬಾಯಲ್ಲಿ ಪಾನ್ ಪರಾಗು. ಎಲ್ಲರೂ ಅಲ್ಲ, ಮೋಸ್ಟ್ ಆಫ್ ದೆಮ್. ಓಕೆ ಸರ್, ಅಂದ್ರೆ ಇನ್ನು ಇದಕ್ಕೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕೇನಂತ ಹೇಳ್ತೀರಾ? ಇಲ್ಲ, ಅದು ಕಳೆದ 1 ವಾರದಿಂದ ಈ ಆಟೋದವರ ಎಕ್ಸ್ಪೋಸ್ ಮಾಡಿದ್ದಕ್ಕೆ ಜೊತೆನಲ್ಲಿ ಗೃಹ ಸಚಿವರಿಗೂ ಗೊತ್ತಾಗಿದೆ ಎಸ್ ಆಟೋದವರ ಲೂಟಿ ನಡೀತಾ ಇದೆ ಅಂತ. ಸಾಮಾಜಿಕ ಜಾಲತಾಣಗಳಲ್ಲಿ ಆಟೋದವರ ಲೂಟಿ ವಿಡಿಯೋಗಳು ತುಂಬಾ ಎಕ್ಸ್ಪೋಜರ್ ಆಗಿದೆ. ಹೇಳಿದ್ರಲ್ಲ ರಘು ಅಂತ, ಅವರೆಲ್ಲ ಉತ್ತರ ಕೊಡ್ಬೇಕು ಇದಕ್ಕೆ. ರಘು ಅಂತ ಪೀಸ್ ಆಟೋ ಅಧ್ಯಕ್ಷ ಏನಿದಾನೆ, ಈ ರೀತಿ ಲೂಟಿ ಮಾಡ್ಬೋದಾ? ಆಮೇಲೆ ವಿಡಿಯೋ ಹೇಳ್ತಾ ಇದೆ, ನಾವು ಮಾಡಿದಲ್ಲ ಅದು. ಇದು ಐ ಥಿಂಕ್ ಆಟೋ ಸರ್ವಿಸ್ ಅನ್ನ ಬಳಸುವಂತವ್ರು ಮಾಡಿರುವಂತ ವಿಡಿಯೋ ಇವತ್ತೊಂದು ಪೋಸ್ಟ್ ಮಾಡಿದೀವಿ. ಅಲ್ಲಿಂದ ಎಲ್ಲಿಂದ ಕೇಳಿದ್ರೆ ಅವನು ಬತ್ತನ ಆಟೋವನು ಏನೋ ಇಲ್ಲಿಂದ 3 ಕಿಲೋಮೀಟರ್ಗೆ 300 ರೂಪಾಯಿ ಕೇಳ್ತಾನೆ. ಹಾಕಲ್ಲ ಮೇಡಮ್. ಬೆಂಗಳೂರಲ್ಲಿ ಒಬ್ಬ ಆಟೋದವನು ಮೀಟರ್ ಹಾಕಲ್ಲ. ಯಾಕೆ ಕೇಳಿದ್ರೆ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅಂತಾರೆ. ಕನ್ನಡ ರಾಜ್ಯೋತ್ಸವ ಇರೋದು ಅಕ್ರಮವಾಗಿ ದಾಖಲೆ ಇಲ್ಲದೆ, DL ಇಲ್ಲದೆ, ಮೀಟರ್ ಹಾಕದೆ, ಯೂನಿಫಾರ್ಮ್ ಹಾಕದೆ ಅಕ್ರಮ ನಡೆಸಲಿಕ್ಕ ಇವರು ಕನ್ನಡ ರಾಜ್ಯೋತ್ಸವನ್ನ ಬಳಸ್ತಾ ಇದಾರೆ. ಇವರು ಕನ್ನಡತನವನ್ನ ಬಳಸ್ತಾರೆ. ಕನ್ನಡ ಅನ್ನೋದು ಅಷ್ಟು ಚೀಪ. ಆಮೇಲೆ ನಾನು ಡೆಲ್ಲಿಗೆ ಹೋಗ್ತೀನಿ, ಅಲ್ಲಿ ಯಾರು ಕೂಡ ನಾನು ಆಟೋದಲ್ಲಿ ಕುತ್ಕೊಂಡ್ರೆ ಹಿಂದಿ ಮಾಡು ಅಂತ ನನಗಂತೂ ಹೊಡೆಯಕ್ ಬರಲ್ಲ ಯಾರು. ನಾನು ಇಂಗ್ಲಿಷ್ ಅಲ್ಲೇ ಮಾತಾಡ್ತೀನಿ. ನನಗೆ ಯಾರು ಹಿಂದಿ ಮಾತಾಡುವಂತ ಯಾವ ಆಟೋ ಡ್ರೈವರ್ ಹೊಡಿಯಕ್ ಬರಲ್ಲ. ನಾನು ಮುಂಬೈ ಹೋಗ್ತೀನಿ, ಅಲ್ಲೆಲ್ಲ ಮೋಸ್ಟ್ ಆಫ್ ದಮ್ ಆಟೋ ಡ್ರೈವರ್ಸ್ ಎಲ್ಲ ಮರಾಠಿಗರು. ಅಲ್ಲಿ ಯಾರು ಕೂಡ ಅಲ್ಲಿ ಮರಾಠಿ ಭಾಷೆ, ಮಹಾರಾಷ್ಟ್ರದಲ್ಲಿ ಯಾರು ಕೂಡ ಮರಾಠಿ ಕಲಿ ಅಂತ ನನಗೆ ಹೊಡಿಯಕ್ ಬರಲ್ಲ. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ಅಲ್ಲೇ ಅವ್ರಿಗೆ ಎಕ್ಸ್ಪ್ರೆಷನ್ ಮಾತಾಡಿ ಕಲಿಸ್ಕೊಡ್ತಾರೆ. ಈ ಬಂದಂತ ಗೆಸ್ಟ್ ಗಳಿಗೆ ಇವರು ವಸೂಲಿ ಹಾಕಕ್ಕೆ ಕನ್ನಡ ಮಾತಾಡಿ ಅಂತ ಹೊಡಿಯಕ್ ಹೋಗ್ತಾರಲ್ಲ, ಇವ್ರುಗಳು ನಿಜವಾಗ್ಲೂ ಅಷ್ಟು ಕರೆದಿದ್ರೆ ಭಾನುವಾರ ಗಾಡಿ ಸೈಡಿ ಹಾಕ್ಬಿಟ್ಟು ಎಲ್ಲ ಆಟೋ ಡ್ರೈವರ್ ಸೇರ್ಕೊಂಡು ಕನ್ನಡದ ಬಗ್ಗೆ ಪ್ರಚಾರ ಮಾಡ್ಲಿ, ಕನ್ನಡವನ್ನು ಹೇಳ್ಕೊಡ್ಲಿ. ಇವ್ರಿಗೆ ಗೊತ್ತಿರಲ್ಲ ಏನ್ ಹೇಳ್ಕೊಡ್ತಾರೆ ಇವರು. ಕನ್ನಡವನ್ನ ವಸೂಲಿಗೆ ಬಳಸ್ತಾ ಇದಾರೆ ಅಂತ ನೇರ ಆರೋಪಗಳಿದೆ ಇವ್ರ ಮೇಲೆ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ, ಇಷ್ಟೊತ್ತವರೆಗೂ ನಮ್ಮ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಕೇಳಿದ್ರಲ್ವಾ ವೀಕ್ಷಕರೇ, ಇದು ಜಗದೀಶ್ ಅವರ ಮಾತು. ಅವ್ರು ಹೇಳ್ತಾ ಇರೋದು ಇಷ್ಟೇ, ಎಲ್ಲಾ ಕಡೆ ಆಟೋ ಮಾಫಿಯಾ ನಡೀತಾ ಇದೆ. ಎಲ್ಲಿ ಹೋದ್ರು ಕೂಡ ವಸೂಲಿ, ಎಲ್ಲಿ ಹೋದ್ರು ಸಹ ಹಣ. ಯಾಕೆಂದ್ರೆ ಆಟೋದವರು ಕೆಲವೊಬ್ರು, ಎಲ್ಲೋ ಒಬ್ಬೊಬ್ರು, ಎಲ್ಲಾರು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ನಾವು ಸಹ ನೋಡಿದೀವಿ ಆಟೋದವರು ಎಷ್ಟು ನಿಯತ್ತಾಗಿ, ಎಷ್ಟು ಜೋಪಾನವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಇನ್ನು ಕೆಲವೊಂದ್ ಕಡೆ 1 ಕಿಲೋಮೀಟರ್ಗೆ 100 ರೂಪಾಯಿ ಇಸ್ಕೊಂಡಿರೋಂತ ಆಟೋ ಚಾಲಕರು ಸಹ ಇದ್ದಾರೆ. ಇನ್ನು ಕೆಲವೊಂದ್ ಕಡೆ ಬೇರೆ ಬೇರೆ ರೀತಿ ಮಾತಾಡುವಂತ ಆಟೋ ಚಾಲಕರು ಸಹ ಇದ್ದಾರೆ. ಇದ್ರ ಬಗ್ಗೆನೇ ಜಗದೀಶ್ ಅವರು ಹೇಳ್ತಾ ಇರುವಂತದ್ದು. ಈಗೇನು ಲಾಯರ್ ಜಗದೀಶ್ ಅವರು ಹೇಳಿಕೆ ನೀಡಿದ್ದಾರೆ, ಅದ್ರ ಕುರಿತು ಜಯಭಾರತ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಕುಮಾರ್ ಅವರು ಮಾತನಾಡಲು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕುಮಾರ್ ಅವರೇ ನಮಸ್ಕಾರ. ಸರ್, ಏನು ಈಗಾಗಲೇ ಲಾಯರ್ ಜಗದೀಶ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ RTO ಅಧಿಕಾರಿಗಳಾಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು,
ಒಂದು ಏನೋ ಆಟೋ ಮಾಫಿಯಾ ನಡೆಸ್ತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಲಂಚ ತಿಂತಾ ಇದ್ದಾರೆ, ಲೈಕ್ ಈ ತರದೆಲ್ಲ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಅವ್ರಿಗೆ ಯಾಕೆಂದ್ರೆ ನೋಡಿ, ಆಟೋದೊಂದು ರ್ಯಾಪಿಡೋ ಅಂತ ವಿಚಾರವಾಗಿ ಬಂದ್ರು, ರ್ಯಾಪಿಡೋ ವಿಚಾರವಾಗಿ ಬಂದ್ರು. ರ್ಯಾಪಿಡೋನ ಇಲ್ಲಿಗಲ್ ಅಂತ ಹೇಳಿ ಸರ್ಕಾರನೇ, ಅದು ಇಲ್ಲಿಗಲ್ ಅಂತ ಹೇಳಿದ್ರೆ ಸರ್ಕಾರ ಈಗ ಕಾಮನ್ ಆಗಿ ಬಾಡಿಗೆಗಳು ಬರ್ತಾ ಇಲ್ಲ, ಅದನ್ನ ಹೋರಾಟ ಮುಖಾಂತರ ಸರ್ಕಾರದಲ್ಲಿ ಲೀಗಲ್ ಆಗಿ ನಾವೇನೇನ್ ಫೈಟ್ ಮಾಡ್ಬೇಕು ಕಾನೂನು ಮಾಡ್ತಾ ಬಂದಿದೀವಿ ಈಗ. ಪ್ಲಸ್ ಇವರು ಇದೊಂದು ಇಲ್ಲ, ಇದು ನಮ್ಗೆ ರ್ಯಾಪಿಡೋ ಬೇಕು ಅಂತ ಹೇಳ್ತಾರೆ. ಆವಾಗ ಆಟೋ ಡ್ರೈವರ್ಗಳೆಲ್ಲ ಸರ್ ಈ ತರ ಹಿಂಗಾಗಿದೆ, ನಿಮ್ಗೆ ಸರಿ ಮೈಂಡ್ ಹೆಂಗಿದೆ ಅಂತ ಹೇಳಿ ಎಲ್ಲಾರು ಕೇಳಿದಾಗ ಅವ್ರ ಮೇಲೆ ಇವರು ರುಚಿ ಕೇಳ್ತಾರೆ, ಏನ್ ನೀನು ನನ್ಗೆ ಹೇಳೋದು ಅದನ್ನ ಇವರು ಅರ್ಥ ಮಾಡ್ಕೋಬೇಕು. ಆಟೋ ಡ್ರೈವರ್ಗಳು ಮನೆಗಳಿಗೆ ಹೋಗಿ ಒಬ್ಬೊಬ್ರು ಮನೇಲಿ ನೋಡ್ಲಿಕ್ಕೆ ಕುತ್ಕೊಂಡು ಅವ್ರ ಕಷ್ಟ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಯಾರು ಒಬ್ರು ಏನೋ ಅನ್ಬಿಟ್ರು ನನ್ಬಿಟ್ರು ಚಾಲೆಂಜ್ ತಗೊಂಡು ಆಟೋದವ್ರ ಮೇಲೆ ಈ ತರ ಮಾಡ್ತಾರ ತಪ್ಪು. ಏನ್ ಮಾಡಿ, ಈಗ ಲೀಗಲ್ ಆಗಿದೆ, ಲೀಗಲ್ ಆಗಿ ಈಗ ನಾವೇ ಹೋಗಿ ಸಾಹೇಬ್ರಿಗೆ ಹೇಳಿದೀವಿ ಏನಂತ, ಯಾರ್ಯಾರು ಕಾನೂನು ಬದ್ಧವಾಗಿ ಇಲ್ಲ ಯಾಕೆ ಕೇಳ್ತಾರ, ಏನೇನೋ ಪ್ರಾಬ್ಲಮ್ ಮಾಡ್ತಾರ ಡ್ರೈವರ್ಗಳು ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಿ. 100ರಲ್ಲಿ ಒಬ್ರು ತಪ್ಪು ಮಾಡ್ಬೋದು, ಅಂತವ್ರನ್ನ ಆಕ್ಷನ್ ತಗೊಳ್ಳಿ, ಫೈನ್ ಹಾಕಿ ಅವ್ರಿಗೆ ಏನೋ ಪ್ರಾಬ್ಲಮ್ ಆದ್ರೆ. ಅದು ಬಿಟ್ಬಿಟ್ಟು ಆತರ ಹೇಳಕ್ ಬಿಟ್ಟು ಇವ್ರು ಬೇಕಾಗಿ ಒಂದ್ ಫೇಸ್ಬುಕ್ ಅಲ್ಲಿ ಲೈವ್ ಬಂದಿದ್ದೀನಿ, ನಾನು ಬಿಗ್ ಬಾಸ್ ಹೋಗಿದ್ದೆ, ನಾನು ಸೆಲೆಬ್ರಿಟಿ ಅಂತೀನಿ, ಇದೆಲ್ಲ ಮಾಡೋದು ತಪ್ಪಾಗ್ತದೆ. ಕಾಮನ್ ಆಗಿ ಆಟೋ ಓಡಿಸಿದ್ರೆ ಮಾತ್ರ ಮೇಡಮ್ ಅವ್ರಿಗೆ ಆಟೋ ಕಷ್ಟ ಗೊತ್ತಾಗುತ್ತೆ. ಹೌದು ಸರ್, ಆಟೋ ಓಡಿಸಿರ ಸುಮ್ನೆ ಮಾತಾಡೋದೇನಲ್ಲ, ಇವ್ರು ಮಾತಾಡ್ತಾರ ತುಂಬಾ ತಪ್ಪಿದೆ. ಅವ್ರ ಮೊನ್ನೆ ನಮ್ಮ ಪೀಸ್ ಆಟೋ ಅಧ್ಯಕ್ಷ ಅವ್ರಿಗೆ ಕರೆ ಮುಖಾಂತರ ಅಂತ ತಿಳಿಸ್ಕೊಟ್ಟಿದ್ದಾರೆ, ಸರಿ ನೀವ್ ಮಾಡ್ತಾರ ತಪ್ಪಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೊಬ್ರು ಸೆಲೆಬ್ರಿಟಿ ಆಗಿದ್ದೀರಾ ಅಂತ ಹೇಳಿ ಎಷ್ಟು ತಿಳಿಸ್ಕೊಟ್ರು ಅವ್ರ ಮೈಂಡ್ ಮನಸ್ಥಿತಿಯಾಗಿ ಚೇಂಜ್ ಆಗ್ತಾ ಇಲ್ಲ ಅಂತ ಏನೋ ನಮ್ಗೆ ಗೊತ್ತಾಗ್ತದೆ. ಸರ್, ಇವಾಗ ಗೃಹ ಸಚಿವರು ಸಹ ಅಂದ್ರೆ ಸಾರಿಗೆ ಸಚಿವರು ಸಹ ಒಂದು ಇಟ್ಕೊಟ್ಟಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೊಂದು ನೋಟಿಸ್ ಕಳ್ಸಿದ್ದಾರೆ. ಹೌದು, ಎಕ್ಸ್ಟ್ರಾ ತಗೊಂಡವ್ರಿಗೆ ಅದು ಫೈನ್ ಆಗ್ತದೆ. ಪ್ಲಸ್ ಈಗ ಏನಂದ್ರೆ ಓಲೋ ಓಬರ್ ಅಲ್ಲಿ ಏನಾಗಿದೆ, ಓಲೋ ಓಬರ್ ಮೇಲೂ ಅವರು ಆಕ್ಷನ್ ತಗೊಳ್ಳೋಕೆ ರೆಡಿ ಆಗ್ತಾ ಇದಾರೆ. ಯಾವ ರೀತಿ ಅಂದ್ರೆ, ಈಗ 1 ಕಿಲೋಮೀಟರ್ಗೆ 15 ರೂಪಾಯಿ, 10 ಕಿಲೋಮೀಟರ್ ಹೋದ್ರೆ 105 ರೂಪಾಯಿ ಆಗ್ಬೇಕು. ಇವ್ರು ಆಪ್ ಅಲ್ಲಿ ಏನಾಗುತ್ತೆ, 180 ರೂಪಾಯಿ 200 ರೂಪಾಯಿ ಹೋಗುತ್ತೆ. ಅವರು ಚಾರ್ಜ್ ಮತ್ತೆ ಮತ್ತೊಂದು ಹಾಕಿ ಆಟೋ ಡ್ರೈವರ್ ಕೊಡೋದು ಅದೇ ರೇಟೆ, ತಿಂತಾ ಇರೋದು ಕಂಪ್ನಿ ಅವರು, ಹೊರೆ ಆಗ್ತಾ ಇರೋದು ಕಸ್ಟಮರ್ಗಳ ಮೇಲೆ. ಕಸ್ಟಮರ್ಗಳ ಮೇಲೆ ಏನ್ ಹೇಳ್ತಾರೆ, ಕಸ್ಟಮರ್ ಆಟೋದವ್ರು ಸರಿ ಇಲ್ಲ ಅಂತ ಹೇಳ್ತಾರೆ, ಓಲೋದವ್ರು ಕುತ್ಕೊಂಡು ತಿಂತಾ ಇದ್ದಾರೆ. ಇದೊಂದು ಸಮಸ್ಯೆ ಆಗ್ತಾ ಇದೆ. ಕೆಲವ್ರು ಯಾರೋ ಮಾಡ್ತಾ ಇದಾರೆ, ಯಾರು ಎಕ್ಸ್ಟ್ರಾ ಕೇಳೋದು, 50 ರೂಪಾಯಿ 100 ರೂಪಾಯಿ ಕೇಳೋದು, ಅಂತ ಕಡೆ ಎಲ್ಲ ಏನೇನ್ ಮೇನ್ ಸ್ಪಾಟ್ಸ್ ಇದೆ, ಅವ್ರು ಯಾರ್ಯಾರು ಈ ತರ ಎಕ್ಸ್ಟ್ರಾ ಕೇಳ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾರೆ ಅಂತವ್ರ ಮೇಲೆ ವಿರುದ್ಧ ಕೇಸ್ ಹಾಕಿ ಅಂತ ಸಹ ನಾ ಹೇಳ್ಕೊಡ್ತೀನಿ. ಇವ್ರು ಮಾಡ್ತಾರ ತಪ್ಪು ಜಗದೀಶ್ ಅವರು. ನಾವು ಮೊನ್ನೆ ಸಹ ನಮ್ಮ ಆಟೋ ಅಧ್ಯಕ್ಷ ಹೇಳಿದ್ದಾರೆ ಕರೆ ಮುಖಾಂತರ ಸಹ, ಸಿಕ್ಕಿ ಮಾತಾಡೋಣ, ನಿಮ್ಗೆ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತೀವಿ. ಇದ್ರ ನಾವೇನ್ ಸುಮ್ನೆನ ಈಗ ಮೇಡಮ್ ಒಂದು ಸಂಘಟನೆ ಕಟ್ಟಿ ಹೋರಾಟ ಸುಮ್ನೆ ಹೋಗಿ ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಸರ್ಕಾರ ಸಾಧ್ಯ ಇಲ್ಲ ಸರ್. ಅವರೇ ಇಲ್ಲಿಗಲ್ ಅಂತ ಹೇಳಿದ್ಮೇಲೆ ಇವ್ರು ಅದು ಇಲ್ಲಿಗಲ್ ಅಂತ ಗೊತ್ತಿದ್ರು ಸಹ ನನಗ್ ಬೇಕು ಅದನ್ನ, ಅಂದ್ರೆ ಇವ್ರಿಗೇನು ಏನಾಗಿದೆ ಇವ್ರಿಗೆ ಮನಸ್ಸಿಗೆ ಗೊತ್ತಾಗ್ತಲ್ಲ ಅವ್ರದ್ದು. ಯಾಕಂದ್ರೆ ಬ್ಯಾಕ್ ರೋಡ್ ಚೆಕ್ ಮಾಡಿದ್ವಿ ನಾವು, ತುಂಬಾ ಅಲಿಗೇಷನ್ ಇದೆ ಅವ್ರದ್ದು. ನಾವು ಸುಮ್ನೆ ಯಾಕೆ ನಾವು ಅದೆಲ್ಲ ನಾವು ಮಾತಾಡಕ್ ಹೋಗಲ್ಲ ಮೇಡಮ್, ಅವ್ರು ಕೊಟ್ಕೊಂಡವ್ರು ನಮ್ಗೆ ಯಾಕೆ ಬೇಕು. ನಮ್ ಆಟೋದವ್ರು ಬಂದಾಗ ನಮ್ ಆಟೋದವ್ರು ಏನಿದೆ ವಿಷಯ ಅದನ್ನ ನಾವು ಸರಿ ಮಾಡ್ಕೊಳಕ್ ತಿಳಿಸ್ಕೊಡ್ತಾ ಇದೀವಿ ಡ್ರೈವರ್ಗಳಿಗೆಲ್ಲ, ಏನೇನ್ ಮಾಡ್ಬೇಕು ಏನೇನ್ ಇದ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ತಿದ್ಕೋತಾ ಇದಾರೆ, ತಪ್ಪು ಮಾಡೋ ಸಹಜ, ಯಾರು ತಪ್ಪು ಮಾಡ್ತಿರೋ ಯಾರು ಇಲ್ವಲ್ಲ, ತಪ್ಪಾಗುತ್ತೆ. ಅದನ್ನ ತಿದ್ದಬೇಕು, ತಿದ್ದಕ್ಕೆ ನಾವು ಅದನ್ನ ಸಂಘಟನೆ ಕಟ್ಟಿದೀವಿ, ತಿಂತಾ ಇದೀವಿ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ಎಸ್ ಕೇಳಿದ್ರಲ್ವಾ ವೀಕ್ಷಕರೇ, ಇದು ಜಯ ಭಾರತ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರು ಅವರ ಮಾತು. ಅವ್ರು ಹೇಳ್ತಾ ಇದ್ದಾರೆ ನಮಗೂ ಕಷ್ಟ ಅನ್ನೋದಿದೆ, ಆಟೋ ಚಾಲಕರಿಗೂ ಕಷ್ಟ ಅನ್ನೋದಿದೆ. ಇನ್ನು ಇದು ಜಗದೀಶ್ ಅವರು ಯಾವ್ದೋ ಒಂದು ಅಸಮಾಧಾನ ಇಟ್ಕೊಂಡು, ಯಾವ್ದೋ ಒಂದು ದ್ವೇಷ ಇಟ್ಕೊಂಡು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಚಂದ್ರು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಆಟೋ ಚಾಲಕರ ಕಷ್ಟ ಏನು, ಅವ್ರ ಮನೆಯಲ್ಲಿ ಏನೇನ್ ಕಷ್ಟ ಇರುತ್ತೆ, ಈ ರೀತಿ ಎಲ್ಲಾ ವಿಚಾರನೂ ಸಹ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.